ಮಂತ್ರಾಲಯ ಬಂದಿದೆ. ಸೊ ಇಲ್ಲೊಬ್ಬಿದ್ದಾರೆ, ಏನಾದರೂ ಕೇಳೋಣ ಇವಾಗ. ಅಣ್ಣ ನಂಗೊಂದು ಸೋಡಾ ಬೇಕಾಗಿತ್ತು. ಹಂಗೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಯ್ತಣ್ಣ ನನಗೆ. ನಾನು ಬೆಂಗಳೂರಿಂದ ಬಂದೆ ಇಲ್ಲಿಗೆ ಮಂತ್ರಾಲಯಕ್ಕೆ. ನನ್ನ ಪರ್ಸೆಲ್ಲ ಕದ್ಬಿಟ್ರು. ಸೊ ನನ್ನ ಹತ್ರ ಇವಾಗ ದುಡ್ಡಿಲ್ಲ. ನೀವೇನೋ ಹೆಲ್ಪ್ ಮಾಡ್ಬೋದಾ? ಸ್ವಲ್ಪ ನನಗೆ ಟಿಕೆಟ್ಗೆ ಏನು ಚಾರ್ಜ್ ಆಗುತ್ತೋ ಅದು ಕೊಟ್ಟರೆ ಸಾಕು. ಎಷ್ಟು ಬೇಕಂತ? 400 rupees ಖರ್ಚಾಯಿತು. ಎಷ್ಟು ದುಡಿತೀರಣ್ಣ ಡೈಲಿ? ಡೈಲಿ 500. 500 ರೂಪಾಯಿ ಆದ್ರೆ ಲಾಭ ಅಂತ ಎಷ್ಟು ಸಿಗುತ್ತಣ್ಣ? ಒಂದು 200-300 ಉಳಿತದೆ. ಅದರಲ್ಲೇ ಕೊಡ್ತೀರಾ? ಮಾಡ್ತೀವಿ. ಕೊಡ್ತೀರಾ ನಿಜನಾ? ಸೊ ಈಗ ನೀವು ದುಡ್ದಿರೋದೆಲ್ಲ ಕೊಟ್ಬಿಟ್ರೆ ಈಗ ನಿಮ್ಗೆ ಅಣ್ಣ ಜೀವನಕ್ಕೆ? ಅಪ್ಪ ಕೂಡ ರೀಸೆಂಟ್ಲಾಗ ಹಾಸ್ಪಿಟ್ಲ್ ಎಲ್ಲ ತೋರಿಸಿದಾನ. ದುಡ್ಡು ನನಗೂ ಅವಸರ ಇದೆ. ಅಣ್ಣ ರಾಘವೇಂದ್ರ ಸ್ವಾಮಿ ನೋಡ್ತಾ ಇರ್ತಾರ ಕೊಡ್ತಾರೆ. ಮನೆ ಸಂಸಾರ ಎಲ್ಲ ನಿಮ್ದೇನಾ? ಮನೆ ಸಂಸಾರ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ನೀವು? 5 years ಆಯ್ತು. 5 ವರ್ಷದಿಂದ ಮನೆ ಸಂಸಾರ ನೀವೇ ಮಾಡ್ತಾ ಇದ್ದೀರಾ? ಅಣ್ಣ ನನ್ನ ಹತ್ರ ದುಡ್ಡಿತ್ತು, ನೀವ್ ಏನ್ ಹೇಳ್ತೀರಾ ಅಂತ ಕೇಳ್ದೆ ಅಷ್ಟೇನೆ. ನೆನ್ನೆ ತಗೊಳ್ಳಿ. ಇರ್ಲಿ ಇಟ್ಕೊಂಡ. ಇಲ್ಲ ನನ್ನ ಹತ್ರ ಐದಣ್ಣ. ಮುಂದೆ ನಾನು ಇವ್ರ ಜೀವನದ ಬಗ್ಗೆ ಕೇಳಿದ ಒಂದೇ ಒಂದು ಕ್ವಶನ್ಗೆ ಅವ್ರು ಕೊಟ್ಟಂತ ಉತ್ತರ ಎಲ್ಲರ ಕಣ್ಣಂಚಲು ನೀರು. ಈ ವಯಸ್ಸಿಗೆ ಮನೆ ಸಂಸಾರ ಎಲ್ಲ ಹಾಕೊಂಡಿದ್ರಲ್ಲ, ಜೀವನ ಕಷ್ಟ ಅನ್ಸಲ್ವಣ್ಣ? ನಾನೇ ಹಂಗೆ ಐತನ ಅದಕ್ಕೆ